ಕಂದ. ಅದಕ್ಕೆ ಆ ಬೆಟ್ಟಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತಂತೆ. ಹೌದಾ? ಈಗ ನರೇಶನ್ ಹೇಳ್ರು. ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ಅದುವೇ ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನು ಕಳೆದುಕೊಂಡ ಶಿವಣ್ಣ ತಂದೆ ಮತ್ತು ಅಕ್ಕನ ಅಕ್ಕರೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲ್ಗೆ ಸೇರಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಆದರೆ ಅವರಿಗೊದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ಪಡೆಯಲು ಮಠಕ್ಕೆ ಆಗಮಿಸುತ್ತಾರೆ. ಅವ್ನು ಕೋಲ್ ಎಲ್ರೋ ಅಜ್ಜಿ ಕೋಲ್ ಕೊಟ್ಟಿದ್ದೀರಾ? ಅಜ್ಜ ಅವ್ರಿಗೆ ಅಡ್ಬಿದ್ದೆ. ನನ್ನ ಹೆಸರು ಶಿವಣ್ಣ. ಮೆಟ್ರಿಕ್ಯುಲೇಷನ್ ಮುಗಿಸಿದ್ದೀನಿ. ಮುಂದೆ ಓದಬೇಕು ಅಂತ ಬಹಳ ಆಸೆ ಇದೆ. ಅದಕ್ಕೆ ನಿಮ್ಮ ಆಶ್ರಯ ಕೇಳ್ಕೊಂಡು ಬಂದೆ. ನೀವಿಲ್ಲಿರೋಕ್ ಸ್ವಲ್ಪ ಆಶ್ರಯ ಕೊಟ್ರೆ. ಬಾ ಶಿವಣ್ಣ, ನೀನು ಹಿಂದೊಂದ್ಸಲ ಇಲ್ಲಿಗೆ ಬಂದಿದ್ದೆ ಅಲ್ವಾ? ಬಾ ಶಿವಣ್ಣ ಬಾ. ಇಷ್ಟ ದಿವಸ ಎಲ್ಲಿದ್ದು? ಬಾ ಕುಳಿತುಕೋ. ನಿನ್ನನ್ನೇ ಎದುರು ನೋಡ್ತಾ ಇದ್ದೆ. ತಗೋ ಹಿಡಿ ಇತ್ತ. ಚೆನ್ನಾಗಿ ಓದು ಮಗು. ಮಹಾಪ್ರಸಾದ. ಅಜ್ಜರ್ಗೆ ಅಡ್ಬಿದ್ದೆ. ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರ ಅಧಿಕಾರಿಯಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯನಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರ ಅಧಿಕಾರಿಗಳಾಗಿದ್ದ ಶ್ರೀ ಮರುಳಾರಾಧ್ಯರ ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ. ಆಗ ಅಜ್ಜರ್ಗೆ ಅಡ್ಬಿದ್ದೆ. ಬಾ ಶಿವಣ್ಣ, ಮರುಳಾರಾಧ್ಯರ ನಂತರ ಈ ಮಠದ ಉತ್ತರಾಧಿಕಾರಿ ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ. ಆ ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ, ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಎಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ಹಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟವೇ ಅಲ್ಲ. ಗುರುಗಳೇ, ನನಗೆ ಆಶೀರ್ವಾದ ಮಾಡಿ. ಆ